ಯಾವ ಬಂದಿದ್ದ ಮರೆತು? ನಾನು ಇನ್ನೇನೆ ಬಂದಿದ್ದೆ ಅಣ್ಣ. ಇವಾಗಿನ ಈಗ ನೋಡು ನಿಮ್ಮ ಮನೆಗೆ ದೋಸೆ ತಿಂದು ಇವಾಗ ಹೋಗೋಣ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ನೀನು ಬಂದೆ. ಪ್ರೀತಿ ಅಕ್ಕ ದೋಸೆ ಮಾಡಿಕೊಟ್ರು, ದೋಸೆ ತಿಂದು ಹೋಗೋಣ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ನೀವು ಬಂದ್ರಿ. ಎಲ್ಲ ತಯಾರಿ ಆಯ್ತೆ ನಮ್ಮ ಮದುವೆದು? ಹಾಂ, ಎಲ್ಲ ಆಯಿತು. ಎಲ್ಲ ನನ್ನ ತಮ್ಮಗಳಿಗೆ ಜವಾಬ್ದಾರಿ ವಹಿಸ್ಬಿಟ್ಟಿದ್ದೀನಿ. ಎಲ್ಲ ನೀವೇ ಮಾಡ್ಬೇಕಪ್ಪ, ಎಲ್ಲ ಕರಿಯೋದು ಎಲ್ಲನ ಅಂತ ಹೇಳಿದ್ದೀನಿ. ಏನಿನ್ನ 20 ದಿನ ಟೈಮ್ ಐತಲ್ಲ, ಮಾಡ್ಕೊಬೋದು. ಇನ್ನೂ ಒಂದು 15-20 ದಿನ ಟೈಮ್ ಐತೆ, ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಬಟ್ಟೆ ತೆಗಿಯಕ್ಕೆ ಹೋಗೋಣ ಅಂತೇಳಿ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೆಂಗೆ ಮಾಡೋಣ? ನಾಳೆ ಹೋಗೋಣ. ರೇಷ್ಮೆ ಸೀರೆ, ಬಿಳೆ ಸೀರೆ ಎಲ್ಲ ತರಬೇಕಲ್ಲ. ನಾವು ಹಂಗೆ ಬರ್ತೀವಿ. ನಾವು ತಗೊಂಬರಿಗೆ ತಗೊಂಡು ನೀವು ತಗೊಂಬರಿಗೆ ತಗೊಂಬಂತ್ರಿ. ಒಟ್ಟಿನಲ್ಲಿ ಎಲ್ಲ ತಗೊಂಡು ಎಲ್ಲ ಬಟ್ಟೆದೇನಿದ್ರು ಮುಗಿಸ್ಕೊಡ್ಬೇಕು. ತಿರ್ಗ ಅವ್ರಿಗೆ ತರ್ಬೇಕು, ಇವ್ರಿಗೆ ತರಬೇಕು, ಎಲ್ಲ ನೀವು ಬರ್ಕೊಳ್ಳ ಮಾರುತ್ತಮ್ಮ. ಎಲ್ಲ ಬರ್ಕೊಂಡ್ರೆ ಸರಿ ಆಗುತ್ತೆ. ಎಲ್ಲ ಬರ್ಕೊಬಿಡು. ರೇಷ್ಮೆ ಸೀರೆನ ಸ್ವಲ್ಪ ರೇಟಿನ ಕೊಡಿಸ್ರಿ ಅಕ್ಕ. ಯಾಕಂದರೆ ಅವ್ರು ಸ್ವಲ್ಪ ರೇಟಿನ ಕೇಳ್ತಾರೆ ನಮ್ಮ ಹುಡುಗರು. ಎಲ್ಲ ರೇಟಿಂದೆ. ಸ್ವಲ್ಪ ರೇಟಿನ ಕೇಳ್ತಾರೆ. ಒಂದು 30,000 ರೂಪಾಯಿದು ಇಬ್ಬರಿಗೂ ಒಂದೇ ತಾತ ಒಂದು 30,000 ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ರಿ. ಸರಿಯಮ್ಮ, ಆಯ್ತು ಹೇಳು, ನೋಡೋಣ. ಹೋಗಿ ಅಲ್ಲೆಲ್ಲ ನೋಡಿದ್ರೆ ಇನ್ನೂ ಗೊತ್ತಾಗುತ್ತಲ್ಲ. ನೋಡೋಣ ಎಷ್ಟೆಷ್ಟು ರೇಟಿಂದ ಇರುತ್ತೆ ಅಂತೇಳಿ ನೋಡಿ ಕೊಡ್ಸೋಕ್ಕಾಗುತ್ತೆ. ಇಬ್ಬರಿಗೂ ಕೊಡಿಸ್ಬೇಕಲ್ಲ. ಸರಿ ಆಯ್ತು ಹೇಳಮ್ಮ, ಕೊಡ್ಸೋಕ್ಕಾಗುತ್ತೆ. ಅವರು ಸ್ವಲ್ಪ ರೇಟಿನ ತಾಂಬೋದು. ಒಂದು 5,000 ರೂಪಾಯಿ ಬಿಳೆ ಸೀರೆ, ಒಂದು 30,000 ರೂಪಾಯಿದ ರೇಷ್ಮೆ ಸೀರೆ, ಒಂದು 30,000-35,000 ರೂಪಾಯಿದು ಇರುತ್ತೆ. ನಾನು ಅದಕ್ಕೆ ಹೇಳೋಗೋಣ ಅಂತೇಳಿ ಬಂದೆ. ಒಂದು 30,000-35,000 ರೂಪಾಯಿ ರೇಷ್ಮೆ ಸೀರೆ ಬೇಕು ನಮ್ಮ ಹುಡುಗರಿಗೆ. ಅದು ಸ್ವಲ್ಪ ಕಾಸ್ಟ್ಲಿ. ಏನೇ ಆಗಲಿ ನಮ್ಮ ಹುಡುಗರು ಸ್ವಲ್ಪ ಕಾಸ್ಟ್ಲಿ ಇದೆ ಅಣ್ಣ, ಒಪ್ಪೋದು. ಹ್ಞೂ ಸೀರೆ ಏನಮ್ಮ ನೀನು ಯೋಸ್ ರೇಟಿನ ತಗೊಂಡ್ರು ಅಷ್ಟೇ. ಸೀರೆ 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 ಏನು ಸೀರೆಗೆಲ್ಲ ಅಷ್ಟೊಂದು ಬಂಡವಾಳ ಹಾಕ್ಬಿಡ್ತಾನಮ್ಮ. ಏನು ಬಟ್ಟೆಗೆಲ್ಲನ ಬಿಡಪ್ಪ, ಕೊಡ್ಸೋಕ್ಕಾಗುತ್ತೆ. ಏನು ಮದುವೆಗೆ ಕೊಡ್ಸೋದು ಏನು? ನೀಟೆ ಚಿಕ್ಕಮ್ಮಿ ನೋಡಿ ತಗೊಂಬೋದು ಅಷ್ಟೇ. ಸರಿ ಆಯ್ತು. ಅದನ್ನೇ ನಾನು ಹೇಳುವಾಗಣ ಅಂತೇಳಿ ಬಂದೆ. ಇನ್ನೇನಕ್ಕ ಸಮಾಚಾರ ಅಣ್ಣ? ಬರಲಾ? ನಾನವ ಇಷ್ಟೊತ್ತಿನ ತನಕ ಕೂತ್ಕೊಂಡಿದ್ದೆ ಅಲ್ಲಿ. ಅಪ್ಪ ಎಲ್ಗ ಓದ್ಲು ನಮ್ಮ ಅಮೃತಮ್ಮ ಅಂದತ್ತೆ. ಸ್ವಲ್ಪ ಕೆಲಸ ಐತಿ, ಬರ್ತೀನಿ ಅಣ್ಣ. ಸರಿ ಅಮ್ಮ, ಆಯ್ತು. ಅವರು ಬಂದವ್ರೇನು ಹುಡುಗರು? ಬಂದವ್ರೆ. ಬರ್ತೀನಿ ಅಂದರು. ಮದುವೆಗಿನ ಮುಂಚೆ ಬರಬಾರ್ದು ಸುಮ್ಮನಿರಮ್ಮ ಅಂತ ಹೇಳಿ, ಮದುವೆ ಸೆಟ್ ಆಗೈತಲ್ಲ ಸುಮ್ಮನೆ ಮದುವೆಗಿನ ಮುಂಚೆ ಬರಬಾರ್ದು ಅಂತ ಹೇಳಿ ಬಂದಿದ್ದೀನಿ. ನಾನು ನೆನ್ನೆ ಬರ್ತೀನಿ ಕಣತ್ತೆ, ಬರ್ತೀವಿ ನಿಮ್ಮ ಮನೆಗೆ ನೋಡ್ಕೊಂಬರ್ತೀವಿ ಅಂದರು. ಬೇಡ ಕಣಮ್ಮ, ಬರಬೇಡ್ರಿ, ಮದುವೆ ಆದಮೇಲೆ ಏನು ಯಾವಾಗಲೂ ಇರೋದು ಇದ್ದಿದ್ದೇನೆ ಅಂತ ನಾನು ಹೇಳಿ ಬಂದಿದ್ದೀನಿ. ಸರಿ ಅಮ್ಮ, ಆಯ್ತು ಹೇಳು. ಇನ್ನೇನಮ್ಮ, ಇನ್ನೇನಾದ್ರೂ ಮಾತಾಡೋದಿದ್ರೆ ಹೇಳ್ಬಿಡು. ನಿಮ್ಮ ಅಣ್ಣ ಇನ್ನೂ ಬಂದೈತೆ? ಏನಿಲ್ಲ, ಅದೇ ಸ್ವಲ್ಪ ರೇಷ್ಮೆ ಸೀರೆ ಕಾಸ್ಟ್ಲಿ ಕೊಡಿಸ್ರಿ ಅಂತ. ಒಂದು 30-35 ಸಾವಿರದ ರೇಷ್ಮೆ ಸೀರೆ, ಒಂದು 5,000 ರೂಪಾಯಿ ದಾರೆ ಸೀರೆ ಕೊಡಿಸಿದ್ರೆ ನಾವು ಅವ್ರಿಗೆಲ್ಲ ಕೊಡಿಸ್ತೀವಿ. ಕೋಟು ಸೂಟು ಇಬ್ಬರಿಗೂ ನಾವು ಕೊಡಿಸ್ತೀವಿ. ಒಟ್ನಲ್ಲಿ ಇಬ್ಬರು ಹೋಗೋಣ. ಇವತ್ತು ಬಟ್ಟೆ ತೆಗಿಯಕ್ಕೆ ಹೋದ್ರೆ ಎಲ್ಲ ಆಗುತ್ತೆ. ಸರಿ ಆಯಿತು ರುತಮ್ಮ, ಹೋಗೋಣ ಹೇಳಿ ಇವತ್ತು. ಸರಿ ಅಣ್ಣ, ಆಯಿತು. ಬರ್ತೀನಾ? ಸರಿ ಅಮ್ಮ, ಆಯಿತು. ನಾಳೆ ಹೋಯ್ದ್ರಾಯ್ತು ಹೇಳು. ಇವತ್ತಿನೇನಾಗಲ್ಲ, ನಾಳೆಗೆ ಹೋದ್ರಾಯ್ತು. ನಾಳೆಗೆ ಹೋದರೆ ಎಲ್ಲ ಬೆಳಗ್ಗೆ ಹೋಗ್ಬಿಟ್ರೆ ಮುಗಿಸ್ಕೊಂಡು ಬರ್ಬೋದು ಬಟ್ಟೆ ತಗೊಂಬೋದೆಲ್ಲ. ಅಯ್ಯಪ್ಪ, ಇಷ್ಟೊಂದು ರೇಟಿಂದ ರೇಷ್ಮೆ ಸೀರೆ ಕೇಳಿದ್ರೆ ಹೆಂಗಮ್ಮ? ಮುಂಚೆಗೆ ಹೇಳ್ಬಿಟ್ರೆ ಋತು. 35,000 ರೂಪಾಯಿ ರೇಷ್ಮೆ ಸೀರೆ, 5,000 ರೂಪಾಯಿ ಬಿಳೆ ಸೀರೆ ಕೊಡಿಸ್ರಿ ಅಂತ ಹೇಳಿದ್ರೆ ಇಬ್ಬರಿಗೂ ಅಷ್ಟೊಂದು ಅಂತಂದರೆ ಬರೀ ಸೀರೆಗೆ 1,00,000 ದುಡ್ಡು ಆಗುತ್ತೆ. ಅಷ್ಟೊಂದು ರೇಟಿಂದೇನು ಬೇಡ, ಸಾಕೊಂದು 15-20 ಸಾವಿರ ತಗೊಂಬ್ಲೆ. ಒಂದು 20-20 ಸಾವಿರ ಅಂದ್ರೆ 40,000 ರೂಪಾಯಿ ಆಗುತ್ತೆ. 5,000 ರೂಪಾಯಿ ರೇಷ್ಮೆ ಸೀರೆ 50,000 ರೂಪಾಯಿ ಆಗಂಗೆ ತಗೊಂಬ ಕೇಳಿ ಇಬ್ಬರಿಂದನೂ. ಏನು ಸುಮ್ಮನೆ ಅಷ್ಟೊಂದು ರೇಟಿಂದೆಲ್ಲ. ನೋಡಪ್ಪ, ಅವ್ರು ಹಿಂಗೆ ಹೇಳಿದ್ಮೇಲೆ ಬಾಯ್ ಬಿಟ್ಟು ಏನು ಮಾಡೋದು? ಕೊಡಿಸ್ಬೇಕು ಅಂತ ಹೇಳಿದ್ಮೇಲೆ ಏನು ಮಾಡೋಕ್ಕಾಗಲ್ಲ, ಕೊಡಿಸ್ಲೇಬೇಕಾಗುತ್ತೆ. ಅಲ್ಲ, ರೇಷ್ಮೆ ಸೀರೆಗೆಲ್ಲ ಅಷ್ಟಿಷ್ಟೊಂದು ದುಡ್ಡು ಹಾಕಿದ್ರೆ ಹೆಂಗೆ ಪ್ರೀತಿ? ಇನ್ನು ಮುಂದೆ ಎಷ್ಟಿರುತ್ತೆ ಅಲ್ವಾ? ಹೇಳಿದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಇಷ್ಟು ಹೆಚ್ಚು ಕಡಿಮೆ ಕೊಡಿಸ್ಲೇಬೇಕಾಗುತ್ತೆ. ಹಿಂಗೆ ಹೇಳ್ಬಿಟ್ರೆ ಹೆಂಗಪ್ಪ? ನಾನು ಕೇಳಿಸ್ಕೊಂಡೆ. ನಮ್ಮ ಅಂದಾರ ಮನೆ ಹತ್ರ ಇದ್ದೆ, ನಾನು ಕೇಳಿಸ್ಕೊಂಡೆ. ನಾನು ಏನು ಪ್ರೀತಿ ಅಕ್ಕ ಏನೋ ಹೇಳ್ತಾ ಇದ್ರು ಋತು ಅಕ್ಕ? ಏನಿಲ್ಲ ಕಣಮ್ಮ, ಹಿಂಗೆ ಬಟ್ಟೆ ತರಕ್ಕೆ ಹೋಗ್ಬೇಕು. ಅದಕ್ಕೆ ನೀವು ಒಂದು 35-40 ಸಾವಿರ ರೂಪಾಯಿ ರೇಷ್ಮೆ ಸೀರೆ ಕೊಡಿಸ್ರಿ, 5,000 ರೂಪಾಯಿ ಇದು ಬಿಳೆ ಸೀರೆ ಕೊಡಿಸ್ರಿ ಅಂತ ಹೇಳ್ತಾ ಇತ್ತು. ಅದಕ್ಕೆ ನಾನು ಯಪ್ಪ ಸೀರೆಗೆಲ್ಲ ಅಷ್ಟಿಷ್ಟೊಂದು ಬಂಡವಾಳ ಹಾಕಿರಿ ಹೆಂಗಪ್ಪ ಅಂತ ನಾನು. ಅಲ್ಲ, ಬರೀ ಸೀರೆಗೆಲ್ಲನ 1,000 ಗಟ್ಟಲೆ ಅಂದರೆ ಏನೋ ಒಂದು 10-15 ರೂಪಾಯಿ ಅಂದರೆ ಬಿಡು ಅನ್ಬೋದು. ಅವನೇನು ಅಷ್ಟೊಂದು ರೇಟಿಂದ ಏನಮ್ಮ? ಅಷ್ಟೊಂದು ರೇಟಿಂದ ಯಾರು ಹುಡ್ಕಮಲ್ಲ ಹಂಗೆ. ಮತ್ತೆ ಅವರು ಹೇಳ್ತಿರ್ತಾರೆ, ಅಯ್ಯೋ ಭಾಳ ಅವ್ರೇನು ಹೇಳ್ತಾರೆ. ಪ್ರೀತಿ ಅಕ್ಕ ನೀವು ಸ್ವಲ್ಪ ಎಷ್ಟಾಯ್ತು ಬಜೆಟ್ ಅಷ್ಟೊತ್ತಿಗಳಮ್ಮ ಇಷ್ಟು ತಗ ಅಂತ ಹೇಳಿ ಅಷ್ಟೊತ್ತು ಕೊಡಿಸ್ರಿ. ಅಯ್ಯೋ ಹಿಂಗೆ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲಮ್ಮ. ಮುಂಚೆನೇ ಅವರು ನಾವು ಒಡವೆ ತಗೊಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಈಗಾಗಲೇ. ಇವಾಗ ಇಷ್ಟು ದಿವಸ ಏನು ಬೇಡ ಅಂತ ಹೇಳ್ತಿದ್ದರು. ಇವಾಗ ನೀವು ಒಂದೆಳೆ ಮಾಂಗಲ್ಯ ಚೈನು ನಾ ಒಂದೆಳೆ ಹಾಕ್ತೀವಿ, 2 ಎಳೆದು ಮಾಡ್ಸೋಣ ಅಂತ ಹೇಳೋಕೆ ಬಂದಿತ್ತು. 2 ಎಳೆದು ಮಾಂಗಲ್ಯ ಸರ ಮಾಡ್ಸೋಣ ನಮ್ಮ ಹುಡುಗರಿಗೆ, ಇಬ್ಬರು 2 ಎಳೆದು ಹಾಕಂಬ್ಲಿ, ನಾವು 1 ಎಳೆದು ಮಾಡಿಸ್ತೀವಿ, ನೀವು 1 ಎಳೆ ಹಾಕ್ರಿ ಅಂತ ಹೇಳೋಕೆ ಬಂದವ್ರು. ನಾವು ಇನ್ನು ಆಮೇಲೆ ಮಾಡ್ಸೋಣ ಅಂತ ನಾವು ಅಂದ್ಕೊಂಡಿದ್ವಿ, ಮದುವೆ ಆದಮೇಲೆ ಮಾಡ್ಸೋಣ ಅಂತ ಅಂದ್ಕೊಂಡಿದ್ವಿ.
ಅವ್ರು ಕೊಟ್ಟಿಸಿದ್ರು ಅದ್ರ ಜೊತೆಗೆ ನಾವು ಅದನ್ನ ಹಾಕ್ಬೇಕಾದ್ರೆ ಮಾಡಿಸ್ತಿದ್ವಿ. ಇವಾಗಲೇ ಅಂತಂದರೆ ಆಗಲ್ಲ. ಏನು ಮಾಡೋಣ, ನಾವು ಮಾತು ಕೊಟ್ಟಿದ್ದೀವಿ ಅಂದಮೇಲೆ ಮಾಡ್ಕೊಂಬ್ಲೇಬೇಕು. ಏನು ಮಾಡೋಕ್ಕಾಗಲ್ಲ. ಅವ್ರು ಹೆಂಗೋ ಇರ್ತಾರೆ. ಈ ಋತು ಹಾಕೊಂಡೆ ಅಕ್ಕ, ಸ್ವಲ್ಪ ನೀನೇನಾದರೂ ಒಂದು ಕೈ ಪುಣ್ಯ ಏನು ಹಿಂಗೆ ಹೇಳ್ತಾಳೆ ಅಂತ ನೀನು ಅಂದ್ಕೊಂಡ್ರು ಪರವಾಗಿಲ್ಲ. ಈ ಋತು ಅಕ್ಕನೇ ಸ್ವಲ್ಪ ಇದು ಮಾಡುತ್ತೆ. ಹಿಂಗೆ ಎಲ್ಲದಕ್ಕೂ ಒಂಥರ ಇದು ಮಾಡುತ್ತೆ, ನಾನು ಹೇಳಿದ್ದು ನಡಿಬೇಕು ಅಂತ. ಅದಕ್ಕೆ ನಿಮ್ಗೆ ಹಂಗೆ ಹೇಳಕ್ಕೆ ಬಂದಿರೋದು. ನಾನು ಹೇಳಿರೋದು ನಡಿಬೇಕು ಅಂತ. ಅವ್ರು ಹಂಗೆ ಮತ್ತು ಯಾವುದೊಂದಕ್ಕೂ ನಾನು ಹೇಳ್ದಂಗೆ ನಡಿಬೇಕು. ನಮ್ಮ ಮನೆಗೆ ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಕೇಳ್ಕೊಂಬಂದಿದ್ದೀವ, ಅದಕ್ಕೆ ನೀವೂ ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಹೇಳ್ತವ್ರೆ. ಅಲ್ಲ ಕೇಳೋಣಮ್ಮ, ಕೇಳೋದಾದ್ರೆ ಕೇಳೋಣ. ಇದು ಸೀರೆದೆಲ್ಲ ನಮ್ಮ 1,00,000 ಸೀರೆಗೆ ಬಂಡವಾಳ ಹಾಕ್ಬೇಕು ಅಂತಂದರೆ ಇಬ್ಬರಿಂದ ಸೇರಿ 50,000 ರೂಪಾಯಿ ತಗೊಂಬ್ಲಮ್ಮ. ನಾನೇನು ಹಂಗೆ ಹೇಳ್ತೀನಿ ರುತ್ತಮ್ಮ, ಇಬ್ಬರಿಂದ ಸೇರಿ 50,000 ಸೀರೆ ತಗೊಂಬ್ಲಿ ಎಲ್ಲನ. ಒಂದು 15-20 ಸಾವಿರದ್ದು, ಒಂದು 20 ಸಾವಿರದ್ದು ಇದನ್ನ ರೇಷ್ಮೆ ಸೀರೆ ತಗೊಂಡ್ರೆ ಒಂದು 5,000 ರೂಪಾಯಿ ಬಿಳೆ ಸೀರೆ ತಗೊಂಬ್ಲಿ. ಬಿಳೆ ಸೀರೆ ಏನು ಅಷ್ಟೊಂದು ರೇಟಿಂದು ಬೇಕಾಗಿಲ್ಲ ಕಣ, ಒಂದು 2-3 ಸಾವಿರ ರೂಪಾಯಿ ತಗೊಂಡ್ರೆ ಸಾಕು. ಒಂದು 3,000 ರೂಪಾಯಿ ತಗೊಂಡ್ರೆ ಸಾಕಣ್ಣ, ಒಂದು 3,000 ರೂಪಾಯಿ ತಗೋಬೋದು. ಮತ್ತು ಒಂದು ಸ್ವಲ್ಪ ಬ್ಲೌಸ್ ಹೊಲ್ಸಕ್ಕೆ ಬೇರೆ ದುಡ್ಡು ಕೊಡಬೇಕಿನ್ನು ನೀವು. ಅದಕ್ಕೆ ಒಂದು 20,000 ರೂಪಾಯಿ ತಗೊಂಡ್ರೆ ಸಾಕು. ಒಂದು 15,000 ತಗೊಂಡ್ರೂ ಸಾಕೇನೆ. ಇಬ್ಬರಿಗೆ 20-25 ಸಾವಿರ ಸುಮ್ಮನೆ ದುಡ್ಡು ಕೊಟ್ಬಿಡ್ರಿ ನೀವು. ಹೇಳಮ್ಮ ಇಬ್ಬರಿಂದ ಹೇಳಮ್ಮ ಇಷ್ಟ ಐತಿ, ಇಬ್ಬರು ನೀವು ತಗೊಳ್ರಿ, ನಿಮ್ಗೆ ಇಷ್ಟ ಆಗಿರೋದ ಇದ್ರಾಗೆ ಬಿಳೆ ಸೀರೆ ಎಲ್ಲ ತಗೊಂಡು ಜಾಕೆಟ್ ಹೊಲಿಸ್ಕೊಳ್ರಿ ಅಂತ ಹೇಳ್ರಿ. ಯಾರು ಅಷ್ಟಿಷ್ಟೊಂದು ಸೀರೆಗೆಲ್ಲ ಯಾರು ಬಂಡವಾಳ ಹಾಕಲ್ಲ. ಹಂಗೆ ಋತು ಸ್ವಲ್ಪ ಹೇಳ್ತಾಳೆ, ಅವಳು ಹೇಳ್ದಂಗೆ ಕೇಳಬೇಕಷ್ಟೆ. ಆ ಹುಡುಗರು ಹೆಂಗೆ ಕೇಳಲ್ಲ, ಹುಡುಗರು ಕೇಳಲ್ಲ, ಆ ಪ್ರವೀಣನ ಕೇಳಲ್ಲ. ಇವಳೇ ಸ್ವಲ್ಪ ನನ್ನ ಮಕ್ಕಳು ಒಡವೆ ಎಲ್ಲ ಚೆನ್ನಾಗಿ ಹಾಕೋಬೇಕು, ಒಡವೆ ಹಾಕಬೇಕು ಒಂಥರ ಏನೋ ಹಂಗೆ ಕುಡ್ದಂಗೆ ಗಂಡ ಬೇರೆ ಗೌರ್ಮೆಂಟ್ ಕೆಲಸದಾಗ ಇದ್ದಾನೆ, ಚೆನ್ನಾಗಿ ಒಳ್ಳೆ ಸಂಬಳ ತಗೊಂತಾ ಇದ್ದಾನೆ. ಇವಾಗ ಇದ್ದಿದ್ದು ಚೆನ್ನಾಗಿ ಒಳ್ಳೆ ಸಂಬಳ ಐತಂತೆ. ಅದಕ್ಕೆ ಹೆಂಗೆ ಗೊತ್ತಾ, ದುಡ್ಡು ಚೆನ್ನಾಗೈತಲ್ಲ, ಅದಕ್ಕೆ ಇನ್ನೇನು ಮಾಡೋದು ಬಿಡಮ್ಮ. ನಮ್ಮ ಮನೆಗೆ ಬರುತ್ತೆ ಅಂದಮೇಲೆ ನಾವು ಸ್ವಲ್ಪ ಒಡವೆ ಮಾಡಿಸ್ಕೊಡ್ತೀವಿ. ಸೀರೆ ಮಾತ್ರ ಕಮ್ಮಿ ತಗೊಂಬ್ಲೇಳು. ಸ್ವಲ್ಪ ಕಡಿಮೆ ತಗೊಂಡ್ರೆ ಸಾಕು. ಸೀರೆ ಏನು ಅಷ್ಟೊಂದು ರೇಟಿಂದೆಲ್ಲ ಏನು ಅವಶ್ಯಕತೆ ಇರಲ್ಲ. ಅವಶ್ಯಕತೆ ಇದ್ದರೆ ತಗೊಂಬ, ಅವಶ್ಯಕತೆ ಇಲ್ಲದ ಅಷ್ಟೊಂದು ರೇಟಿಂದ ಏನಕ್ಕೆ ಪ್ರೀತಿ ಅಕ್ಕ, ಅಷ್ಟೊಂದು ರೇಟಿಂದ ತಗೋಬಾರ್ದು ಹೇಳ್ರಿ. ಸುಮ್ಮನೆ ಏನಕ್ಕೆ ತಗೊಂಡು ದುಡ್ಡು ವೇಸ್ಟ್ ಆಗುತ್ತೆ. ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡೋದಕ್ಕೆ ನಾನು ಅದೇ ಒಂದಿಷ್ಟು ಒಡವೆ ತಗೊಳ್ಳೋದ್ರಿಂದ ಏನು ಇದಿಲ್ಲ, ಏನು ಲಾಸ್ ಇಲ್ಲ. ಒಡವೆಗೆ ಹಾಕ್ಲಿ, ಬೇಕಾದ್ರೆ ಇನ್ನೊಂದು ಗ್ರಾಮ್ ಹೆಚ್ಚಾಗಿ ಮಾಡಿಸ್ರಿ ಅಂತ ಹೇಳಿ ಇನ್ನೇನು ಎಲ್ಲೂ ಹೋಗಲ್ಲ, ನಿಮ್ಮ ಮನೆಗೆ ಬರುತ್ತೆ. ಆದರೆ ಸೀರೆಗೆಲ್ಲ ಏನು ನನಗೇನೋ ನೀವೇನಾದರೂ ಅಂದ್ಕೊಳ್ರಿ, ಋತು ಹಾಕೊಂಡ್ಕೊಂಡ್ರೆ ಇತ್ತೀಚಿಗೆ ಭಾಳ ಬೇಜಾರಾಗುತ್ತೆ. ನಾವು ಅಕ್ಕನ ಮಾತು ಕೇಳಿಬಿಡ್ರಿ, ಸುಮ್ಮನೆ ನೀವು ಏನು ಕೊಡಿಸ್ಬೇಕು ಅದನ್ನು ಕೊಡಿಸಿ ಸುಮ್ಮನೆ ಆಗ್ಬಿಡ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲೂ ಹಂಗೆ ನಮಗಿಷ್ಟೇ ರೇಟಿಂಗ್ ಕೊಡಿಸ್ಬೇಕು. ನೀವು ರೇಷ್ಮೆ ಸೀರೆನ 25-40 ಸಾವಿರ ರೂಪಾಯಿ ರೇಷ್ಮೆ ಸೀರೆನೇ ಕೊಡಿಸ್ಬೇಕು ನಮ್ಮ ಹುಡುಗರಿಗೆ. ಸ್ವಲ್ಪ ಅವ್ರು ಕಾಸ್ಟ್ಲಿದೆ ಒಪ್ಪೋದು ಅಂತೇಳಿ ಯಾವ ಥರ ಹೇಳ್ತಾ ಐತೆ. ಹಂಗೆ ಹೇಳ್ಬಿಟ್ರೆ ಇವರಿಗೆ ಹೆಂಗೆ ಕೊಡಿಸ್ತಾರೆ? ಹಂಗೆ ಹೇಳ್ಬಾರ್ದು. ಅವ್ರಿಗೆ ಏನು ಇಷ್ಟ ಆಗುತ್ತೆ, ಅವ್ರಿಗೆ ಎಷ್ಟು ಬಜೆಟ್ ಇರುತ್ತೆ ಒಪ್ಕೊಂಡ್ಮೇಲೆ ಅಷ್ಟೊತ್ತು ಕೊಡಿಸ್ತಾರೆ. ಹಂಗೆ ಹೇಳಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ? ಇವಾಗ ಹಂಗೇನೆ ಕೊಡಿಸ್ಲಿ ಹೇಳೋ ಅನ್ನಂಗೆ ಒಂಥರ ಎಲ್ಲೋದ್ರೂ ಅವ್ರು ಹೇಳ್ದಂಗೆ ಅವ್ರಿಗೆ ಹೆಂಗೆ ಅನಿಸುತ್ತೋ ಅವ್ರು ಹೆಂಗೆ ಮಾಡ್ಬೇಕಂತ ಅನ್ಕೊಂತಾರೆ, ಆ ರೀತಿನೇ ಆಗಬೇಕು ಅಂತ ಅನ್ಕೊಂತಾರೆ. ಇರುತ್ತೋ ಅಕ್ಕ, ಏನು ಮಾಡಲಿ, ಇವ್ರ ಬುದ್ಧಿನೇ ಅಷ್ಟು. ನನಗೇನೋ ಭಾಳ ಬೇಜಾರಾಗ್ಬಿಟ್ಟೈತೆ ಇವತ್ತಂತೂ, ಸಿಕ್ಕಾಪಟ್ಟೆ ಬೇಜಾರಾಯ್ತವ ಅಕ್ಕನ ಮೇಲೆ ನನಗೆ. ನೋಡ್ತಾ ಇರಿ ನೆನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಲೈಕ್ ಮಾಡೋದ್ರಿಂದ ಇನ್ನೂ ತುಂಬ ಜನಕ್ಕೆ ನಮ್ಮ ವಿಡಿಯೋಸು ರೆಕಮೆಂಡ್ ಆಗ್ತವೆ. ವಿಡಿಯೋ ನೋಡಿ ಯಾರೂ ಸುಮ್ಮನೆ ಆಗಿಬಿಡಿ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸ್ಟೋರಿನೂ ಇನ್ನು ಮುಂದೆ ಹೋಗ್ಬೇಕಂದ್ರೆ ನೀವು ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡಿ. ಈ ಸ್ಟೋರಿ ಬಗ್ಗೆ ನೀವು ಇನ್ನೂ ಯಾವ ಥರ ಮುಂದೆ ಹೋದರೆ ಚೆನ್ನಾಗಿರುತ್ತೆ ಅಂತೇಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಯಾಕಂದರೆ ನಮಗೂ ಸ್ವಲ್ಪ ಡೈಲಿ ವಿಡಿಯೋಸ್ ಮಾಡಿ ನಮಗೂ ತಲೆ ಓಡಲ್ಲ. ಆವಾಗ ನೀವು ಕೂಡ ಅಂಥ ಐಡಿಯಾಗಳೆಲ್ಲ ತೊಗೊಂಡು ನಾವು ಕಂಟೆಂಟ್ಗಳು ಮಾಡ್ಕೊಂಡು ಇನ್ನೂ ಅತಿ ಹೆಚ್ಚು ಜಾಸ್ತಿ ವಿಡಿಯೋಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ನೀವು ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಸ್ಟೋರಿ ಯಾವ ಥರ ಹೋದರೆ ಚೆನ್ನಾಗಿರುತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.